ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನಿವಾಗ ಕಿಚನಲ್ಲಿದ್ದೀನಿ. ಕಿಚನಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ನೀವು ಕೇಳ್ಬೋದು. ಸೊ ಇವತ್ತು ಲಿಶುದು 6 ಮಂತ್ ಫೋಟೋಶೂಟ್ ಇದೆ. ಅವ್ನಿಗೆ 2 ತಿಂಗಳು ತುಂಬಿರೋದ್ರಿಂದ ಮನೇಲೆ ನಾನು ಮಂತ್ಲಿ ಫೋಟೋಶೂಟ್ ಮಾಡ್ತೀನಿ. ಸೊ ಹೊಸದಾಗಿ ನೋಡ್ತಿರೋರಿಗೆ ಗೊತ್ತಿರೋದಿಲ್ಲ ಅಲ್ವಾ. ಸೊ ನಾನು ಮನೇಲಿ ನಮ್ಮ ಲಿಶುಗೆ ಮಂತ್ಲಿ ಫೋಟೋಶೂಟ್ ಮಾಡ್ತೀನಿ. ಹಾಗಾಗಿ ಇವತ್ತು ಅವನಿಗೆ 6 ಮಂತ್ಸ್ ಕಂಪ್ಲೀಟ್ ಆಗಿರೋದಕ್ಕೆ ಫೋಟೋಶೂಟ್ ಮಾಡ್ತಾ ಇದ್ದೀನಿ. ಓಕೆನಾ? ಯಾವ ಥೀಮಲ್ಲಿ ಅಂತ ಹೇಳಿದ್ರೆ, ಈಗ 6 ಮಂತ್ಸ್ ಆದಮೇಲೆ 6 ಕಂಪ್ಲೀಟ್ ಆದಮೇಲೆ ಮಕ್ಕಳಿಗೆ ಸಾಲಿಡ್ಸ್ ಆಗಿರ್ಬೋದು, ಸರಿ ಆಗಿರ್ಬೋದು, ಈ ಪದಾರ್ಥನ ನಾವು ತಿನ್ನಿಸ್ತೀವಿ ಅಲ್ವಾ. ಹಾಗಾಗಿ ನಾನು ಏನಕ್ಕೆ ಈ 6 ಮಂತ್ಸಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಏನಿರುತ್ತೆ, ಈ ಸರಿ ಮಾಡೋದಕ್ಕಾಗಿರ್ಬೋದು, ಸಾಲಿಡ್ಸ್ ಫುಡ್ ಏನೇ ಆಗಿರ್ಬೋದು, ಅದ್ರ ಮೇನ್ ಇಂಗ್ರೀಡಿಯೆಂಟ್ಸಿಂದ ನಾನಿವತ್ತು ಒಂದು ಡೆಕೋರೇಷನ್ ಮಾಡೋಣ, 6 ಥರ ಮಾಡೋಣ ಅಂತ ಹೇಳಿ ಎಲ್ಲ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಏನೇ ಒಂದು ನಾನು ಏನೇನು ಐಟಮ್ಸ್ ತೊಗೊಂಡಿದ್ದೀನಿ ಅದನ್ನೆಲ್ಲ ನಾನು ಇವಾಗ ತೋರಿಸ್ತೀನಿ. ಅದಕ್ಕೆ ಕಿಚನಲ್ಲೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದನ್ನು ಯಾಕೆ ಈ ರೀತಿ ಟ್ರೈ ಮಾಡಬಾರ್ದು ಅಂತ ಸ್ವಲ್ಪ ಮೈಂಡಿಗೆ ಹೊಳೀತು. ಹಾಗಾಗಿ ಇವಾಗ ಅದೇ ಥೀಮಲ್ಲಿ ಫೋಟೋಶೂಟ್ ಮಾಡ್ತಾ ಇದ್ದೀನಿ ನಮ್ಮ ಲಿಶುಗೆ. ಸೊ ನೋಡೋಣ ಯಾವ ರೀತಿ ಬರುತ್ತೆ ಅಂತ ನನಗೂ ಕ್ಯೂರಿಯಸ್ ಇದೆ, ಹೇಗೆ ಬರುತ್ತೆ ಏನು ಅಂತ. ಮಹಿ ಆಫೀಸ್ಗೆ ಹೋಗಿದ್ದಾರೆ. ಅವ್ರ ಆಫೀಸಿಂದ ಬರೋಷ್ಟರಲ್ಲಿ ನಾನು ಜಸ್ಟ್ ಸ್ನಾನ ಮಾಡ್ಕೊಂಡಿದ್ದೀನಿ. ನೋಡಿ, ಇನ್ನೂ ತಲೆ ಕೂಡ ಆರಿಲ್ಲ, ಒದ್ದೇ ಇದೆ ಇನ್ನು. ಸೊ ಲಿಶುಗೆ ಡ್ರೆಸ್ ಎಲ್ಲ ಹಾಕ್ಬಿಟ್ಟು ಒಂಚೂರು ಏನೇನು ಬೇಕು ಅದನ್ನೆಲ್ಲ ಎತ್ತಿಟ್ಕೊಬಿಡ್ತೀನಿ. ಈಗ ಇದು ಹಾಲಲ್ಲಿ ಫೋಟೋ ತೆಗಿತೀನಿ. ಮಳೆ ಬರೋದಕ್ಕಿಂತ ಮುಂಚೆ ಫೋಟೋ ತೆಗೆದ್ರೆ ಬೆಸ್ಟು. ಮಳೆ ಬಂದುಬಿಟ್ರೆ ಕ್ಲೌಡೆಲ್ಲ ಕಟ್ಕೊಬಿಟ್ಟಿರುತ್ತಲ್ವ. ಸೊ ಬೆಳಕು ಅಷ್ಟಾಗಿ ಕಾಣಿಸೋದಿಲ್ಲ, ಒಂಥರ ಕ್ಲಾರಿಟಿ ಇರುತ್ತೆ, ಚೆನ್ನಾಗಿ ಕಾಣಿಸೋದಿಲ್ಲ ಅಂತ ಈಗ ಬೇಗ ಫೋಟೋಶೂಟ್ ಮಾಡಿಬಿಡ್ತೀನಿ. ಆ್ಯಂಡ್ ಇವತ್ತು ಏನು ಸ್ಪೆಷಲ್ ಅಂದರೆ, ನಮ್ಮ ಲಿಶುದು ಅರ್ಧ ವರ್ಷ ಕಂಪ್ಲೀಟ್ ಆಗಿದೆ ಅಂತಲೇ ಹೇಳ್ಬೋದು. 6 ತಿಂಗಳು ಅಂತ ಹೇಳಿದ್ರೆ ಅರ್ಧ ವರ್ಷ ಕಂಪ್ಲೀಟ್. ಸೊ 12 ಮಂತ್ಸ್ಗೆ 1 ಇಯರ್ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಲ್ವ. ಸೊ ಆಲ್ಮೋಸ್ಟ್ ಇವಾಗ ಎಲ್ಲ ಪೇರೆಂಟ್ಸು ಮಕ್ಕಳಿಗೆ 6 ಮಂತ್ಸ್ ಕಂಪ್ಲೀಟ್ ಆದ ತಕ್ಷಣನೇ ಕೇಕ್ ಕಟ್ ಮಾಡ್ತಾರೆ. ಒಬ್ಬೊಬ್ಬರು ಪ್ರತಿ ತಿಂಗಳು ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ನಾನು ಈ ಸಲ ಪಾಪಗೆ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ತಿಂಗಳು ನಾನೇನು ಕೇಕ್ ಎಲ್ಲ ಕಟ್ ಮಾಡ್ತಾ ಇರಲಿಲ್ಲ. ಸಾರಿ, ಟ್ರೈಪೋರ್ಡು ಕೆಳಗಡೆ ಎತ್ತಿ ಸೆಟ್ ಮಾಡಿಬಿಟ್ಟಿದ್ದೀನಿ. ಅದಕ್ಕೋಸ್ಕರ ನಾನು ಕೈಯಲ್ಲಿ ಇಟ್ಕೊಂಡು ಆ ಕೈಯಿಂದ ಈ ಕೈಯಿಂದ ಆ ಕೈಗೆ ಎಕ್ಸ್ಚೇಂಜ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ. ಸೊ ಡಿಸ್ಟರ್ಬ್ ಆಗಿದ್ರೆ ಐ ಆಮ್ ರಿಯಲಿ ಸಾರಿ, ಕೈ ನೋವು ಬಂದ್ಬಿಡುತ್ತಲ್ಲ. ಸೊ ತಿಂಗಳು ಕೇಕ್ ಕಟ್ ಮಾಡಿಸ್ತಾರೆ. ಬಟ್ ನಾನು ಒಂದೊಂದು ತಿಂಗಳಿಗೂ ನಾನು ಕೇಕ್ ಏನೂ ಕಟ್ ಮಾಡಿಸಿರ್ಲಿಲ್ಲ. ಸೊ ಈ ಸಲ 6 ಕಂಪ್ಲೀಟ್ ಆಗಿರೋದಕ್ಕೆ ಅವನಿಗೊಂದು ಕೇಕ್ ಕಟ್ ಮಾಡಿಸೋಣ ಅಂತ ಮೈಂಡಲ್ಲಿ ಹೊಳೀತು. ಹಾಗಾಗಿ ಮಹಿಗೆ ಹೇಳ್ದೆ ಕೇಕ್ ಕಟ್ ಮಾಡಿಸ್ಬೇಕು ಅಂತ. ಬಟ್ ಹೊರಗಡೆ ಹೋಗಿ ಕಟ್ ಮಾಡಿಸ್ತೀವ ಅಥವಾ ಮನೆಯಲ್ಲೇ ಕಟ್ ಮಾಡಿಸ್ತೀವ ಅದು ಐಡಿಯಾ ಇಲ್ಲ ನನಗೆ. ಸೊ ಹೆಂಗಿದ್ರು ಫೋಟೋಶೂಟ್ ಮಾಡಿ ಮುಗಿಸ್ಬಿಡ್ತೀನಿ. ಅಷ್ಟರಲ್ಲಿ ಮಹಿ ಕೂಡ ಬಂದುಬಿಡ್ತಾರೆ, ಟೈಮ್ ಆಗಿದೆ ಅಲ್ವಾ. ಸೊ ಅವರು ಕೂಡ ಬಂದುಬಿಡ್ತಾರೆ. ಸೊ ನೋಡೋಣ ಏನಾಗುತ್ತೆ, ಹೆಂಗಾಗುತ್ತೆ ಗೊತ್ತಿಲ್ಲ ಇವತ್ತೊಂದು ದಿನ. ಸೊ ಇದೇ ವ್ಲಾಗ್ ಯಾವ ರೀತಿ ಎಂಡ್ ಆಗುತ್ತೆ ಅಂತ ನೋಡೋಣ. ಈಗ ಫಸ್ಟು ನಾನು ಏನೇನು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದೀರೋ, ಪ್ಲೀಸ್ ಹೋಗಿ ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಓಕೆನಾ? ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಪಾಪಕ್ಕೆ ರೆಡಿ ಮಾಡಿಬಿಟ್ಟು ಬಟ್ಟೆ ಚೇಂಜ್ ಮಾಡಿ ಡೆಕೋರೇಟ್ ಏನೇನು ಬೇಕು ಅದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ನೆಲ್ಲ ಎತ್ತಿಟ್ಕೊಂಡು ಅದನ್ನು ರೆಡಿ ಮಾಡಿಕೊಂಡು ಅದಾದಮೇಲೆ ಫೋಟೋಸ್ನೆಲ್ಲ ತೊಗೊಬಿಡ್ತೀನಿ. ಮಹಿ ಬಂದಮೇಲೆ ನೋಡಬೇಕು ಹೊರಗಡೆ ಕೇಕ್ ಕಟ್ ಮಾಡಿಸೋದಾ ಅಥವಾ ಮನೇಲೇ ಕೇಕ್ ಕಟ್ ಮಾಡಿಸೋದಾ ನೋಡೋಣ. ಅಪ್ಡೇಟ್ ಮಾಡ್ತಾ ಹೋಗ್ತೀನಿ, ಓಕೆನಾ? ನಾನು ಸೊ ಲೇಟಾಗಿದೆ, ಈವ್ನಿಂಗ್. ನಾನೀಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ಎಷ್ಟು ಗಂಟೆ ಗೊತ್ತಾ? 5:15 ಆಗಿದೆ. ಇನ್ನೇನು ನಾನು ಅವ್ನು ರೆಡಿ ಮಾಡಿ ಫೋಟೋಸ್ ಎಲ್ಲ ತೆಗಿಯೋದ್ರಲ್ಲಿ 6 ಗಂಟೆ 6:30 ಆಗೇ ಹೋಗುತ್ತೆ. ಮಹಿ 7 ಗಂಟೆ 7:15 ಅಷ್ಟರಲ್ಲಿ ಬಂದುಬಿಡ್ತಾರೆ. ಸೊ ನೋಡೋಣ, ಓಕೆನಾ? ಆ್ಯಂಡ್ ತುಂಬ ಜನ ಲಾಸ್ಟ್ ಬ್ಲಾಗ್ ಏನು ನಾನು ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ಮಹಿ ಕೈ ಮೇಲೆ ಒಂದು ಟ್ಯಾಟೋ ಹಾಕ್ಸ್ಕೊಂಡಿದ್ರು. ಅದ್ರ ಬಗ್ಗೆ ನೀವು ಕೇಳ್ತಾ ಇದ್ರಿ. ಎಸ್ ಅಂತ ಟ್ಯಾಟೋ ಹಾಕ್ಸ್ಕೊಂಡಿದ್ದಾರಲ್ಲ, ಅದು ಏನು ಅಂತ. ಎಸ್ಸಿಂದ ಅವ್ರ ಫುಲ್ ಫ್ಯಾಮಿಲಿ ನೇಮ್ ಬರುತ್ತೆ. ಸೊ ಅದನ್ನು ಅವರು ಹಾಕ್ಸ್ಕೊಂಡಿದ್ದಾರೆ. ಮಹಿ ಏನಾದರೂ
ನನಗೇನಾದರೂ ಅದು ನೆನಪಿದ್ರೆ ಇವಾಗ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಲ್ವಾ, ಸೊ ಇದು ನನಗೇನಾದರೂ ಮಹಿ ಜೊತೆ ಇದ್ದಾಗ ನೆನಪಾದರೆ ಅವ್ರ ಕೈಲಿ ಏನು ಟ್ಯಾಟೋ ಹಾಕ್ಸ್ಕೊಂಡಿದ್ದಾರೆ ಅದನ್ನು ನಾನು ಶೇರ್ ಮಾಡ್ತೀನಿ ನಿಮ್ಮ ಹತ್ರ, ಓಕೆನಾ? ಯಾರ್ಯಾರು ನೇಮ್ ಹಾಕ್ಸ್ಕೊಂಡಿದ್ದಾರೆ ಅಂತ. ಓಕೆ, ಇವಾಗ ತಡ ಮಾಡೋದು ಬೇಡ, ಲೇಟಾಗಿದೆ, ಸ್ಟಾರ್ಟ್ ಮಾಡೋಣ. ಆ್ಯಂಡ್ ನಾನಿವತ್ತು ಯಾವ ರೀತಿ ನೋಡಿ ಸಿಂಪಲಾಗಿ ಒಂದು ಟಾಪ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಪಫ್ ಬರುತ್ತೆ ತೋಳತ್ರ, ಇದು ಫ್ಲವರ್ ಮಣಿ ಥರ ಬರುತ್ತಲ್ವಾ ಬೀಡ್ಸ್, ಸೊ ಅದರಲ್ಲಿ ಡಿಸೈನು ಅದರಲ್ಲಿ ವರ್ಕ್ ಕೊಟ್ಟಿದ್ದಾರೆ. ಸೊ ಫುಲ್ ಪ್ಲೇನು ಆ್ಯಂಡ್ ಇಲ್ಲಿ ವರ್ಕ್ ಕೊಟ್ಟಿದ್ದಾರೆ, ಇಲ್ಲಿ ಬಟನ್ಸ್ ಇದೆ. ಇದನ್ನು ನಾನು ಕಾಲೇಜ್ ಟೈಮಲ್ಲಿ ತಗೊಂಡಿದ್ದು, ಐ ಡೋಂಟ್ ನೋ, ಮೇ ಬಿ ಫಸ್ಟ್ ಇಯರ್ BCom ಅಂದ್ಕೊಳ್ತೀನಿ, ಆ ಟೈಮಲ್ಲಿ ತೊಗೊಂಡಿದ್ದು. ಪರವಾಗಿಲ್ಲ, ಆಗ್ತಾ ಇದೆ, ಅದೇ ಖುಷಿ. ಸೊ ಓಕೆ, ನಾನಿವಾಗ ಏನೇನೆಲ್ಲ ಎತ್ತಿಟ್ಕೊಂಡಿದ್ದೀನಿ ನಿಮಗೆ ತೋರಿಸ್ತೀನಿ, ಓಕೆನಾ? ನೀವು ನೋಡ್ತಾ ಇರ್ಬೋದು, ನನಗೆಲ್ಲನೂ ಒಂದೊಂದು ಕಪ್ಪಿಗೆ ಜೋಡಿಸಿಟ್ಕೊಂಡಿದ್ದೀನಿ. ವೈಟ್ ಕಪ್ ಮತ್ತು ಬ್ಲ್ಯಾಕ್ ಕಪ್ ಏನಿದೆ ಅದನ್ನು ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಅಕ್ಕಿ, ರಾಗಿ. ನಿಶಾಂತ್, ಪಿಂಟನಿ, ಲಿಶು ಕೂಡ ಒಂದು ರೌಂಡು ಮಲಗಿ ಎದ್ದಿದ್ದ. ಸೊ ನಾನಿಲ್ಲಿ ಮ್ಯಾಟ್ ಬರುತ್ತಲ್ವ, ಇದೇ ಡ್ರೈ ಮ್ಯಾಟಲ್ಲೇ ನಾನು ಫೋಟೋಶೂಟ್ ಮುಗಿಸೋಣ ಅಂತ ಹೇಳಿ ಮ್ಯಾಟ್ನ ಹಾಕ್ತಾ ಇದ್ದೀನಿ. ಸೊ ಕೆಳಗಡೆ ಇನ್ನೂ ಸ್ವಲ್ಪ ಸಾಫ್ಟಾಗಿರೋದು ಕೂಡ ಯೂಸ್ ಮಾಡ್ಬೋದು, ಮಕ್ಳಿಗೆ ಏನಾದರೂ ತಲೆ ಒತ್ತುತ್ತೆ ಅನ್ನೋದಾದರೆ. ಸೊ ಪಾಪುಗೆ ಆ ರೀತಿ ಏನಿಲ್ಲ, ಅವನಿಗೆ ಅಭ್ಯಾಸ ಆಗಿದೆ. ನಾನು ಈ ರೀತಿ ಚಾಪೆ ಮೇಲೆ ಮ್ಯಾಟ್ ಹಾಕಿದಾಗ ಅವನು ಆರಾಮಾಗಿ ಮಲ್ಕೊಳ್ತಾನೆ. ಹಾಗಾಗಿ ನಾನೊಂದು ಚಾಪೆ ಹಾಕ್ಸ್ಬಿಟ್ಟು ಅದ್ರ ಮೇಲೆ ಮ್ಯಾಟ್ ಹಾಕಿ, ಈಗ ನಾನೇನೇನೆಲ್ಲ ಇಂಗ್ರೀಡಿಯೆಂಟ್ಸ್ನ ತಗೊಂಡಿದ್ದೆ ಕಪ್ಗಳಲ್ಲಿ ಅದನ್ನೆಲ್ಲ ನಾನು ಜೋಡಿಸಿಟ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಅಕ್ಕಿಯಿಂದ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಅಕ್ಕಿ, ರಾಗಿ ಏನಿದೆ ಅದನ್ನು ಫಸ್ಟು ಸ್ಟಾರ್ಟ್ ಮಾಡಿಕೊಂಡು ಅದಾದಮೇಲೆ ಡ್ರೈ ಫ್ರೂಟ್ಸಿಂದ ಎಂಡ್ ಮಾಡ್ತೀನಿ. 6 ಬರೋ ಥರ ಮಾಡ್ಕೊಳ್ಬೇಕಾಗತ್ತೆ. ಇದು ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಯಾರಾದರೂ ನಿಮ್ಮ ಮಕ್ಕಳಿಗೆ ಫೋಟೋಶೂಟ್ ಮಾಡಬೇಕು ಅಂತ ಅನಿಸಿದ್ರೆ ಈ ರೀತಿ ಒಂದು ಸಲ ಟ್ರೈ ಮಾಡಿ. ಸಿಂಪಲಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಆ್ಯಂಡ್ ನನ್ನ ಪಾಪಗೆ ಯಾವುದೇ ರೀತಿ ಫೋಟೋ ತಗೊಂಡಿದ್ದೀನಲ್ವ ಫೋನಲ್ಲಿ, ಸೊ ನಾನು ಏನೂ ಎಡಿಟ್ ಮಾಡಿಲ್ಲ, ರಾ ಫೋಟೋನೇ ನಾನು ಅಪ್ಲೋಡ್ ಮಾಡ್ತೀನಿ. ನೀವು ನೋಡ್ಬೋದು ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ, ಓಕೆನಾ? ಫೈನಲಿ ರೆಡಿ ಮಾಡಿಬಿಟ್ಟು ಲಿಶುನ ಮಲಗಿಸಿದ್ದೀನಿ. ಲೈಟಿಂಗ್ಸ್ ಪ್ರಾಬ್ಲಮ್ ಇರೋದ್ರಿಂದ ಲಿಶು ಫೇಸು ಸ್ವಲ್ಪ ರೆಡ್ಡಿಶ್ ಆಗಿ ಕಾಣಿಸ್ತಾ ಇದೆ. ಸೊ ಎಷ್ಟು ಕ್ಯೂಟಾಗಿ ಸಿಂಪಲಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ಡೆಕೋರೇಷನ್. ಶಾನ್, ಈ ಪುಟಣಿ ಏನಿದು ಅಣಿದು ಪುಟಣಿ, ಪುಟಣಿ, ಏ ಪುಟಣಿ, ಅವನಿಗೆ ಫೋಟೋ ತೆಗಿಬೇಕಾದ್ರೆ ನಾನು ಏನಾದರೂ ಟಾಯ್ಸ್ ಇಟ್ಕೊಂಡು ಅವನಿಗೆ ತೋರಿಸ್ತಾ ಇರಬೇಕಾಗುತ್ತೆ ಅಥವಾ ಫ್ಯಾನ್ ಆನ್ ಮಾಡಿಬಿಟ್ಟು ತೋರಿಸ್ಬೇಕಾಗತ್ತೆ. ಅವಾಗ ಅವನು ಸ್ವಲ್ಪ ಸ್ಮೈಲ್ ಮಾಡಿಕೊಂಡು ಫೋಟೋಗೆ
ಪೋಸ್ ಕೊಡ್ತಾನೆ. ನಾನು ಒಬ್ಬಳೇ ಇದನ್ನು ಮಾಡ್ತಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಅಟ್ಲೀಸ್ಟ್ ಮಹಿ ಇದ್ದಿದ್ರೆ ಅವರು ಕ್ಯಾಮ್ರಾದಲ್ಲಿ ಅವ್ರೇನಾದ್ರು ಫೋಟೋ ತೆಗಿತಾ ಇದ್ದರೆ ನಾನು ಅವನ್ನ ನಗಿಸ್ತಾ ಇರ್ತಿದ್ದೆ. ಸೊ ಆವಾಗ ಚೆನ್ನಾಗಿರ್ತಿತ್ತು. ಬಟ್ ನಾನು ಒಬ್ಬಳೇ ಎಲ್ಲ ರೆಡಿ ಮಾಡಿ ನಾನೇ ಫೋಟೋಸ್ ತೊಗೊಂಡು ನಾನೇ ವೀಡಿಯೋಸ್ ತಗೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಒಬ್ಬರೇ ಹ್ಯಾಂಡಲ್ ಮಾಡೋದು. ಸೊ ನಿಮ್ಮ ಜೊತೆ ಇನ್ನೊಬ್ರು ಇದ್ದರೆ ಆವಾಗ ಈಸಿ ಅನಿಸುತ್ತೆ. ಏನಿದು ಏನಿದು ಏನ್ರಿ ಇದು ಪುಟಾಣಿ? ಏನಿದು? ಐ ಪುಟಾಣಿ, ಏನಿದು ಮಾಡಿರೋದು ನೀವು? ಹಾಂ, ಫೋಟೋಶೂಟ್ ತಾನೇ ಮಾಡ್ತಿರೋದು ನಿಮಗೆ? ಏನ್ರಿ ಇದು? ಪಾಪನ ಮಲಗಿಸ್ಬಿಟ್ಟು ಈಗ ಕೇಕ್ ತರೋಣ ಅಂತ ಹೋಗ್ತಾ ಇದ್ದೀನಿ. ಮಹಿ ಆಫೀಸಿಂದ ಬಂದರು. ನಾವು ಲಂಡನ್ ಬೇಕಕ್ಕೆ ಬಂದಿದ್ದೀವಿ. ಇಲ್ಲೇ ಕೇಕ್ ತೊಗೊಂಡು ಹೋಗೋಣ ಅಂತ ಹೇಳಿ ನಾನು ಇಲ್ಲಿ ಸೆಲೆಕ್ಟ್ ಮಾಡಿದ್ದು ರೆಡ್ ವೆಲ್ವೆಟ್ ಹಾರ್ಟ್ ಶೇಪಲ್ಲಿದೆ ನೋಡಿ. ಸೊ ಅದು ತುಂಬಾ ಚೆನ್ನಾಗಿತ್ತು. ಸೊ 6 months ಆಗಿರೋದ್ರಿಂದ ಅವ್ನು ಬೇರೆ ರೆಡ್ ಶರ್ಟ್ ಬೇರೆ ಹಾಕಿದ್ನಲ್ವ. ಸೊ ಈ ಕಾಂಬಿನೇಷನಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನಾನು ರೆಡ್ ವೆಲ್ವೆಟ್ನ ಸೆಲೆಕ್ಟ್ ಮಾಡಿಕೊಂಡೆ. ಇದ್ರ ಮೇಲೆ ನಾನು ಲಿಶು ಅಂತ ಹಾಕಿಸ್ಬಿಟ್ಟು 6 months ಅಂತ ಬಡಿಸಿದ್ದೀನಿ ಅಷ್ಟೇ. ಅದು ಬಿಟ್ಟು ಇನ್ನೇನು ಎಕ್ಸ್ಟ್ರಾ ಬಡಿಸಿಲ್ಲ. ಸೊ ಅವನಿಗೆ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಸಿಂಪಲ್ಲಾಗಿ ಕೇಕ್ ಕಟ್ಟಿಂಗ್ ಮುಗಿಸ್ಕೊಬಿಡೋಣ ಅಂತ ಹೇಳಿ. ಸೊ ನಮ್ಮ ರಾಮನಗರದಲ್ಲಿ ಜಾತ್ರೆ ಸ್ಟಾರ್ಟ್ ಆಗಿದೆ. ಇದ್ರ ವಿಡಿಯೋನೂ ಕೂಡ ಆದಷ್ಟು ಬೇಗ ಬರುತ್ತೆ ಅಂತ ಹೇಳ್ತೀನಿ. ಸೊ ನಾನು ಜಾತ್ರೆ ಅಂದರೆ ರಾಮನಗರದಲ್ಲಿ ಒಂಥರ ಸ್ಪೆಷಲ್ ಇದು ಚಾಮುಂಡೇಶ್ವರಿ ಕರಗ. ಮೇ ಬಿ ನಾನು ಈ ವಿಡಿಯೋ ಹಾಕೋಷ್ಟರಲ್ಲಿ ಜಾತ್ರೆ ಇವತ್ತು ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ವ. ಸೊ ಇವತ್ತು ಜಾತ್ರೆ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಪಾಪನ ಕರ್ಕೊಂಡು ಓಡಾಡೋದು ಕಷ್ಟ ಆಗುತ್ತಾ ಏನು ನೋಡಬೇಕು. ಸೊ ಈಗ ಇದನ್ನು ನೇಮೆಲ್ಲ ಬಡಿಸ್ಬಿಟ್ಟು ನೆಕ್ಸ್ಟ್ ಮನೆಗೆ ಹೋಗ್ತೀವಿ. ಸೊ ಇವಾಗ ಕೇಕೆಲ್ಲ ತಗೊಂಡಾಯ್ತು. ಲಿಶು ಮಲಗಿದ್ದಾನೆ. ಅವನ್ನ ಎದಳಿಸ್ಬಿಟ್ಟು ಕೇಕ್ ಕಟ್ ಮಾಡಿಸ್ಬೇಕು. ನೋಡಿ ಎಷ್ಟು ಬೇಗ 6 ತಿಂಗಳು ತುಂಬಿಡ್ತಲ್ವೇನ್ರಿ? ಹೌದು ಹೌದು, ನೋಡೋಣ ಹಿಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ. ಕೇಕ್ ಕಟ್ ಮಾಡೋದು ಇದೆ ಫಸ್ಟ್. ಅವ್ನು ಕೇಕ್ ಕಟ್ ಮಾಡ್ತಾ ಇರೋದು. ಹಬ್ಬ ಇರೋದ್ರಿಂದ ಎಲ್ಲರೂ ಅಕ್ಕನ ಮನೆಗೆ ಹೋಗಿದ್ವಿ. ಸೊ ಹಾಗಾಗಿ ನಾನು ಅಕ್ಕನ ಮನೆ ಇದು ಏನು ಹೇಳ್ತಾರೆ ಬಾಲ್ಕನಿಲಿ ನಾನು ಇವತ್ತು ಕೇಕ್ ಕಟ್ ಮಾಡಿಸೋಣ ಲಿಶುಗೆ ಅಂತ ಹೇಳಿ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಇಲ್ಲಿ ಕ್ಯಾಮ್ರಾ ಹ್ಯಾಂಡಲ್ ಮಾಡ್ತಿರೋದು ಮಹಿ. ಸೊ ಇವತ್ತು ವಿಡಿಯೋ ಈ ಒಂದು ಕ್ಲಿಪ್ಪಿಂಗ್ನ ಮಹಿನೇ ಮಾಡಿಕೊಡ್ತಾ ಇದ್ದಾರೆ. ಲಿಶುನ ಕೂರಿಸೋದಕ್ಕೆ ಅಂತ ಟ್ರೈ ಮಾಡಿದ್ವಿ. ಬಟ್ ಅವ್ನು ಕೂತ್ಕೊಳ್ತಾ ಇರಲಿಲ್ಲ. ಸಪೋರ್ಟಿವ್ ಆಗಿ ನಾವೇ ಇರಬೇಕಾಗಿತ್ತು. ಇಷ್ಟು ಬೇಗ ಕೆಲವೊಂದು ಮಕ್ಕಳು ಕೂತ್ಕೊಳ್ಳುತ್ತೆ, ಕೆಲವೊಂದು ಮಕ್ಕಳು ಕೂತ್ಕೊಳ್ಳೋದಿಲ್ಲ. ಲಿಶುಗೆ ಸಪೋರ್ಟಿವ್ ಆಗಿದ್ದರೆ ಅವ್ನು ಕೂತ್ಕೊಳ್ತಾನೆ. ನಾವೇನಾದರೂ ಕೈ ತೆಗೆದುಬಿಟ್ರೆ ಅವನು ಸಡನ್ನಾಗಿ ಹಿಂಗೆ ದಬಾಕೊಬಿಡೋದು ಆ ರೀತಿ ಮಾಡ್ತಿದ್ದೆ ಅಂತ ಹೇಳಿ ನಾನೇ ಕೂರಿಸ್ಕೊಂಡಿದ್ದೆ. ಹೋಗಲಿ ಪರವಾಗಿಲ್ಲ ಬಿಡಿ, ನೆಕ್ಸ್ಟು ಕೇಕ್ ಕಟ್ ಮಾಡಿಸೋ ಅಷ್ಟರಲ್ಲಿ ಅವನು ನಿಂತ್ಕೊಳ್ತಾನೆ, ಕೂತ್ಕೊಳ್ಳಬಹುದು ಅಂತ. ಅವನೊಬ್ಬನೇ ಕುಣಿಸಿ ಫೋಟೋ ತೆಗಿಯೋಣ ಅಂತ ಇದೆ. ಇಯರ್ಗೆ ಕರೆಕ್ಟಾಗಿ ಕೂತಾನೆ ತೆಗಿಯೋದಂತೆ. ಕುಣಿಸ್ಕೊಳ್ಳಿ. ಕೇಕ್ ಐತೆ ಅದನ್ನ ತಿನ್ನು. ನಿಜಮ್ಮ ಅಲ್ಲಿ ಕೇಕ್ ಐತೆ ಅದನ್ನ ತಿನ್ನುವ. ಫುಲ್ ರೆಕಾರ್ಡಿಂಗ್ ಐತೈತಾ? ರೆಕಾರ್ಡಿಂಗ್ ಆಗಲಿ 2 ನಿಮಿಷ ಆಗೈತೆ. ಒಗ್ಗಿದ್ಬಿಟ್ಟು ಕೈ ಹಾಕ್ಬಿಟ್ಟು ಹಿಡ್ಕೊ 1 ನಿಮಿಷ 1-2 ಫೋಟೋ ತಗೊಬಿಡ್ತೀನಿ. ಆಮೇಲೆ ಇದು ನನ್ನನ್ನು ಎಡಿಟ್ ಮಾಡ್ಕೋತೀರಲ್ವ ನೀವು? ಲಿಶು ಇಲ್ಲಿ ಇಲ್ಲಿ ಕೇಕ್ ನೋಡು. ಕೇಕ್ ಕರೀರಿ ಅವನ್ನ. ಇಲ್ಲಿ ಲಿಶು ಪುಟಾಣಿ ಇಲ್ಲಿ ಇಲ್ಲಿ ಇಲ್ಲಿ
ಬೇಕಂತ ನನಗೆ ಕೇಕ್ ಬೇಕಂತ. ಇಲ್ಲಿ ಪುಟಾಣಿ ಪುಟಾಣಿ ಇಲ್ಲಿ ಎಲ್ಲಿ ಪಪ್ಪ ಪಪ್ಪ ನೋಡಿ ಪಪ್ಪ. ಈಗ ಪಪ್ಪ ಹ್ಯಾಪಿ ಬರ್ಡೇ ಮಾಡ್ತಾರೆ. ಇಲ್ಲಿ ಇಲ್ಲಿ ತಗೊಂಬನೆ ಹಿಂಗೆ ಇಟ್ಕೋಬೇಕು ಮಾ. ನಿಂಗೆ ಹೆಂಗ್ ಬೇಕು ಹಂಗೆ ಇಟ್ಕೋ. ಇಲ್ಲಿ ಪುಟಾಣಿ ಅನ್ಸನ ಅನ್ಸನ ಇಲ್ಲಿ. ಎಸ್ ಅಲ್ಲಿ ಮಗನೇ ಅಲ್ಲಿ ಕತ್ತಿಲ್ವಾ ಕಣಿಗೆ ಗೆಟ್ಕಿಟ್ಕೊಬಿಟ್ಟು ಕಣಪ್ಪ ದೇವ್ರೆ. Happy birthday, happy birthday, Monday. ಎಲ್ಲ ಮನೆ ಕಟ್ ಮಾಡು ಮನೆ. ಬಲ್ಗೈಲಿ ಇಟ್ಕೊಳಮ್ಮ ಇಟ್ಕೊಳಮ್ಮ. ಇರು ಬರೀ ಕ್ರೀಮೇ ಕಟ್ ಮಾಡೋದೇ ನಾವು. ನಿನ್ನೆ ಹೆಸರು ನಾವು ತಿನ್ಕೊತಿದ್ದೀವಿ ಮಗನೇ. ರೆಡ್ ವೆಲ್ವೆಟ್ ಅಷ್ಟೇ ಅಷ್ಟೇ. ಆಕ್ಚುಲಿ ಇವತ್ತು ನನ್ನನ್ನು ಸೆಲೆಬ್ರೇಟ್ ಮಾಡ್ಬೇಕು, ನಂದು ಬರ್ಡೇ ತರಾನೇ. ಎಲ್ಲ ತಾಯಿದಿರು ತನ್ನ ಮಗುಗೆ ಜನ್ಮ ಕೊಡ್ಬೇಕಾರೆ ಮರು ಜನ್ಮನ ಪಡ್ಕೊಳ್ತಾಳಲ್ವಾ. ಸೊ ನಮ್ದು ಬರ್ಡೇನೇ. ಸೊ ನೀವು ಕೂಡ ಚೆನ್ನಾಗಿದೆ, ಟೇಸ್ಟ್ ಮಾಡಿ. ಇಲ್ಲ ನಿಂಗೆ ನಿಂಗಿಲ್ಲ. ನೆಕ್ಸ್ಟ್ ಇನ್ನ 1 ಇಯರ್ಗೆ ಕೇಕ್ ಕಟ್ಟಿಂಗ್. ಹೆಂಗಿತ್ತು ಮಗನೇ ಎಕ್ಸ್ಪೀರಿಯನ್ಸು? ಮಾತಾಡಿ ಸ್ವಲ್ಪ ನೀವು, ನಿಮ್ಮ ಎಕ್ಸ್ಪೀರಿಯನ್ಸ್ ತಿಳಿಸಿ. ಬೇಕಾ ಬೇಕಾ? ಒಂದ್ ಬಿಟ್ಟೆ ತಿನ್ಬಿಡ್ದ ನಾವು ಕೊಟ್ಟೆ ಇಲ್ಲ ಅಂತ. ಇಷ್ಟೇ ಇವತ್ತು ಸಿಂಪಲ್ಲಾಗಿ 6 ಮಂತ್ನ ಎಂಡಿಂಗ್ ಮಾಡಿದ್ದೀವಿ. ಸೊ ಆದಷ್ಟು ಬೇಗ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಬಾಯ್ ಬಾಯ್.